ನನ್ನ ಮೇಲೆ ಅನುಕಂಪ ಹೆಚ್ಚಾಗಿದೆ. ಯಾಕೆ ತೆಗೆದ್ರು ಭ್ರಷ್ಟಾಚಾರ ಮಾಡಿದಾರಾ ಅಂತ ಜನ ಕೇಳ್ತಿದ್ದಾರೆ. ನನ್ನ ಪರ ಜನ ಇರುವಾಗ ಅಧಿಕಾರಕ್ಕೆ ಕೇರ್ ಮಾಡಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ಪಕ್ಷಾತೀತವಾಗಿ ಜನ ನನ್ನನ್ನು ಇಷ್ಟಪಡ್ತಾರೆ ಅನ್ನೋದೇ ಸಮಾಧಾನ ನನಗೆ. ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ವಿಸ್ತೃತವಾಗಿ ಚರ್ಚೆ ಮಾಡ್ತೇನೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಸಚಿವ ರಾಜಣ್ಣ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ಜನ ನನ್ನ ಜೊತೆ ಇದ್ದಾರೆ, ಹಾಗಾಗಿ ನಾನು ಅಧಿಕಾರಕ್ಕೆ ಕೇರ್ ಮಾಡಲ್ಲ ಅಂತ ರಾಜಣ್ಣ ಹೇಳಿರೋದು. ಜನ ನನ್ನ ಜೊತೆ ಇರೋದೇ ಸಮಾಧಾನ ನನಗೆ. ದೆಹಲಿಗೆ ಹೋಗ್ತೀನಿ, ಅಲ್ಲಿ ವರಿಷ್ಠರ ಜೊತೆ ವಿಸ್ತೃತವಾಗಿ ಎಲ್ಲ ಚರ್ಚೆ ಮಾಡ್ತೀನಿ ಅಂತ ರಾಜಣ್ಣ ಹೇಳಿರೋದು. ಸಂಪುಟದಿಂದ ವಜಾ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ದೆಹಲಿಯಲ್ಲಿ ಹೋಗಿ ಯಾರು ಏನ್ ಮಾಡ್ತಾರೆ ಗೊತ್ತಿತ್ತು. ಸುವರ್ಣ ನ್ಯೂಸ್ಗೆ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು. ಈ ತಿಂಗಳಲ್ಲೇ ನನ್ನನ್ನು ವಜಾ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಸೆಪ್ಟೆಂಬರ್ನಲ್ಲಿ ವಜಾ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೆ. ವಜಾ ನಿರ್ಧಾರದ ಹಿಂದೆ ಯಾರಿದ್ದಾರೆ ಅಂತ ಊಹೆ ಮೇಲೆ ಹೇಳಲ್ಲ. ನನ್ನ ವಜಾ ನಿರ್ಧಾರದಿಂದ ಮುಖ್ಯಮಂತ್ರಿಗಳೇ ಶಾಕ್ನಲ್ಲಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಸಿಡಿಲು ಬಡಿದಂತೆ ಆಗಿದೆ, ಮೌನವಾಗಿದ್ದಾರೆ ಅಂತ ಕೆಎನ್ ರಾಜಣ್ಣ ಹೇಳಿರೋದು. ಸೆಪ್ಟೆಂಬರ್ನಲ್ಲಿ ವಜಾ ಮಾಡುವಂತ ನಿರೀಕ್ಷೆ ಇತ್ತು, ಆದ್ರೆ ಆಗಸ್ಟ್ನಲ್ಲೇ ಆಗಿದೆ ಅಂತ ರಾಜಣ್ಣ ಹೇಳಿದ್ದಾರೆ. ನಮ್ಮ ಜೊತೆಗೆ ಮಾಜಿ ಸಚಿವರಾದಂತಹ ರಾಜಣ್ಣ ಅವರಿದ್ದಾರೆ. ಸರ್, ಮಾಜಿ ಸಚಿವರಂತ ಕರೆಯೋದಕ್ಕೆ ಒಂದು ರೀತಿ ಕಸಿವಿಸಿ ಅನಿಸ್ತಾ ಇದೆ. ತಮ್ಮ ಬೆಂಬಲಿಗರು ಈಗಲೂ ನೀವೇ ಸಚಿವರು ಅಂತ ಹೇಳ್ತಿದ್ದಾರೆ. ನೀವು CM ಮನೆಯಿಂದ ಬಂದ ಮೇಲೆ ನನಗೆ ಖುಷಿ ಅಂತ ಹೇಳಿದ್ರಿ. ಅಂದರೆ ಮನಸ್ಸಲ್ಲಿದ್ದ ನೋವನ್ನ ಆ ರೀತಿ ಹೇಳಿದ್ರು ಅಥವಾ ನಿಜ ಆ ರೀತಿ ಈ ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ವಾ ತಮಗೆ? ನೋಡ್ರಿ, ನಾನು ಜನರ ಮಧ್ಯೆಯಿಂದ ಬಂದಿರೋನು. ಅಧಿಕಾರ ಇದ್ದರೂ ಅಷ್ಟೇ, ಇಲ್ಲದೇ ಇದ್ರೂ ಅಷ್ಟೇ. ನಾನು ಎಲೆಕ್ಷನ್ಗಳಲ್ಲಿ ಸೋತು ಇದ್ದೀನಿ, ಗೆದ್ದು ಇದ್ದೀನಿ. ಹೇಳ್ತಾ ಇದ್ದೆ ನಿಮ್ಗಳಿಗೆಲ್ಲ, ನಾನು ಐ ಎಕ್ಸ್ಪೆಕ್ಟೆಡ್ ದಿಸ್ ಡೆವಲಪ್ಮೆಂಟ್ ಇನ್ ದಿ ಮಂತ್ ಆಫ್ ಸೆಪ್ಟೆಂಬರ್, ನಾಟ್ ಇನ್ ಆಗಸ್ಟ್. ಆಯಿತು, ಏನಂತೆ ಒಂದು ತಿಂಗಳಿಗೆ 15 ದಿವಸಕ್ಕೆ ಏನು ಆಕಾಶ ಬಿದ್ದು ಹೋಗ್ತದ? ಏನೂ ಬಿಡೋದಿಲ್ಲ. ನಾವು ಏನು ಬಂದರೂ ಸ್ವಾಗತ ಮಾಡ್ತೇನೆ. ತಾವು ರಾಜೀನಾಮೆ ಪತ್ರ ಕೊಟ್ಟಾಗ ಅದನ್ನು ಕನ್ಸಿಡರ್ ಮಾಡದೆ ವಜಾ ಮಾಡುವಂಥ ತೀರ್ಮಾನದ ಹಿಂದೆ ಯಾರಿದ್ದಾರೆ? ಹೈಕಮಾಂಡ್ ಸ್ವಂತ ಆ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತ ತಮ್ಗೆ ಅನಿಸುತ್ತಾ? ಅದೆಲ್ಲ ಮಾಹಿತಿ ನಾವು ಊಹಾ ಆಧಾರದ ಮೇಲೆ ಯಾವುದೂ ಹೇಳೋಕ್ಕಾಗಲ್ಲ. ಇನ್ನೂ ಮುಖ್ಯಮಂತ್ರಿಗಳು ಅವರು ಕೂಡ ಶಾಕಲ್ಲಿದ್ದಾರೆ. ಪಾಪ ಅವ್ರಿಗೆ ಒಂಥರ ಸಿಡ್ಲು ಬಡ್ದಂಗೆ ಆಗಿ ಅವ್ರು ಯಾರ ಹತ್ರನೂ ಮಾತಾಡ್ದೆಲ್ಲ ಸುಮ್ಮನೆ ಕೂತಿರ್ತಾರೆ. ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಇದು ಶಾಖೆ ಅವ್ರಿಗೆ. ಬಟ್ ನನಗೆ ಎಕ್ಸ್ಪೆಕ್ಟೇಷನ್ ಇನ್ ದಿ ಮಂತ್ ಆಫ್ ಸೆಪ್ಟೆಂಬರ್ ಇತ್ತು, ನಾಟ್ ಇನ್ ದಿಸ್ ಆಗಸ್ಟ್. ಬಟ್ ಅವ್ರಿಗೆ ಪಾಪ ಅವ್ರಿಗೆ ಮೇಲ್ನೋಟದ್ದು ನೋಡ್ತಿರ್ತಾರೆ, ಅವರು ಒಳಗಡೆ ಅವು ಇವು ಅವ್ರದ್ದೆಲ್ಲ ನೋಡಲ್ಲ. ಬಟ್ ಅವರು ಈಸ್ ಆಲ್ಸೋ ಇನ್ ಶಾಕ್. ಅವರು ನಾನು ಅವ್ರ ಹತ್ರ ವಿಸ್ತೃತವಾಗಿ ಹೆಚ್ಚು ಮಾತಾಡೋಕ್ಕಾಗಿಲ್ಲ. ಜನಗಳಲ್ಲಿ ಸಿಂಪತಿ ಜಾಸ್ತಿ ಆಗಿದೆ. ಏನಕ್ಕೆ ಅಂತಂದರೆ ನಾನು ಪ್ರಶ್ನೆ ಮಾಡೋದಲ್ಲ, ಅವರು ಮನಸ್ಸಲ್ಲಿ ಅವ್ರವ್ರು ಮಾತಾಡ್ಕೊಳ್ಳೋ. ಆಯ್ತು, ತೆಗೆದ್ರು ಯಾಕೆ ತೆಗೆದ್ರು? ಏನು ದುಡ್ಡು ಹೊಡೆದವ್ರ, ಕಾಸು ಹೊಡೆದವ್ರ, ಅಥವಾ ಇನ್ನೇನೋ ಮಾಡಬಾರ್ದು ಮಾಡವ್ರ? ಏನಕ್ಕೆ ತೆಗೆದ್ರು ಅಂತ ಜನ ಮಾತಾಡ್ತೀನಿ. ಏನಾಗ್ತದೆ, ನಾನು ಡೆಲ್ಲಿಗೆ ಹೋಗಿ ಬಂದ ಮೇಲೆ ವಿಸ್ತೃತವಾಗಿ ನಾನು ಮಾಧ್ಯಮದವರಿಗೆ ಆಗು ಹೋಗುಗಳ ಬಗ್ಗೆ ನಾನು ವಿವರಿಸ್ತೀನಿ. ಈಗ ಜನಗಳ ಸಿಂಪತಿನೂ ನನಗೆ ಜಾಸ್ತಿ ಇದೆ. ಅದೇನೋ ದೊಡ್ಡ ಅಧಿಕಾರ, ಜನಗಳ ವಿಶ್ವಾಸನೇ ದೊಡ್ಡ ಅಧಿಕಾರ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.